ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರ ಸಿದ್ಧವಂದ್ಯಂ ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಂ ಅಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿಷ್ಣು ಸಹಸ್ರನಾಮ ಸ್ತೋತ್ರದ 61ನೇ ಶ್ಲೋಕದ ಚಿಂತನೆಯನ್ನು ಇವತ್ತು ಮಾಡೋಣ. ಸುಧನ್ವಾಖಂಡ ಪರುಷುರ್ ದಾರುಣೋ ದ್ರವಿಣಪ್ರದಃ ದಿವಸ್ಪ್ರಕ್ಸರ್ವದೃಗ್ವ್ಯಾಸೋ ವಾಚಸ್ಪತಿರಯೋ ನಿಜಃ. ಭಗವಂತನನ್ನು ಸುಧನ್ವ ಅಂತ ಕರೀತಾರೆ. ಧನ್ವ ಅಂದರೆ ಧನು, ಧನಸ್ಸು ಅಂತ ಅರ್ಥ. ಪರಮಾತ್ಮ ಸಾರಂಗಪಾಣಿ, ಶ್ರೇಷ್ಠವಾದ, ಯಾರಿಂದಲೂ ಕೂಡ ಭೇದಿಸಲಿಕ್ಕೆ ಸಾಧ್ಯವಾಗದಂತಹ ಅತ್ಯುತ್ಕೃಷ್ಟವಾದಂತಹ ಶೋಭಾಯಮಾನವಾದಂತಹ ಧನಸ್ಸನ್ನು ಧಾರಣ ಮಾಡಿದ್ದಾನೆ. ಆದ್ದರಿಂದ ಭಗವಂತನನ್ನು ಸುಧನ್ವ ಅಂತ. ಈ ಮುದ್ದು, ಈ ಮುಖವು, ಈ ತನುವಿನ ಕಾಂತಿ, ಈ ಬಿಲ್ಲು, ಈ ಬಾಣ, ಈ ನೀತಿ ಭಾವ, ತೂಣೀರ ಕಾರ್ಮುಕ ಕೃಪಾಣೀ ಕಿಣಾಂಕ. ಭಗವಂತನ ಧನಸ್ಸು, ಅದರ ಬತ್ತಳಿಕೆಯ ವರ್ಣನೆ ಅನೇಕ ಕಡೆಗಳಲ್ಲಿ ಬರ್ತದೆ. ರಾಮಾಯಣದ ಪ್ರಸಂಗದಲ್ಲಿಯೂ ಕೂಡ ಪರಮಾತ್ಮ ತನ್ನ ಆ ಧನಸ್ಸನ್ನು ಪರಶುರಾಮ ದೇವರಿಂದ ಪಡೆಯುವಂತಹ ಪ್ರಸಂಗ, ಇಂತಹ ಅನೇಕ ಪ್ರಸಂಗಗಳಲ್ಲಿ ಪರಮಾತ್ಮನ ಧನಸ್ಸು ಅದು ಎಷ್ಟು ಶ್ರೇಷ್ಠ, ಶೋಭನವಾದದ್ದು ಅಂತನ್ನುವ ಪ್ರಸಂಗಗಳನ್ನು ನಾವು ಕೇಳುತ್ತೇವೆ. ಆ ಎಲ್ಲ ಅರ್ಥಗಳನ್ನು ನೋಡಿದಾಗ ಭಗವಂತ ಶ್ರೇಷ್ಠವಾದ ಧನಸ್ಸನ್ನು ಧಾರಣ ಮಾಡಿರುವಂಥವನು. ಆದ್ದರಿಂದ ಸುಧನ್ವ. ಖಂಡ ಪರಶುಹು ಅಂತ. ಪರಶು ಅನ್ನೋದಕ್ಕೆ ಕೊಡಲಿ ಅಂತನ್ನುವ ಒಂದು ಅರ್ಥ. ಭಗವಂತ ತಾನು ಕೊಡಲಿಯನ್ನು ಆಯುಧವನ್ನಾಗಿ ಮಾಡಿಕೊಂಡಿದ್ದಾನೆ ಪರಶುರಾಮ ರೂಪದಲ್ಲಿ. ತಾನು ಪರಶುರಾಮನಾಗಿ ಇರುವ ಸಂದರ್ಭದಲ್ಲಿ ಭಗವಂತ ಪರಶುವನ್ನು ತನ್ನ ಆಯುಧವಾಗಿ ಮಾಡಿಕೊಂಡಂತಹ ರೂಪವನ್ನು ನಾವು ನೋಡುತ್ತೇವೆ. ಅಂತಹ ಕೊಡಲಿಯಿಂದ ದುಷ್ಟರಾದ ಕ್ಷತ್ರಿಯರನ್ನು ಖಂಡನ ಅಂದರೆ ನಾಶ ಮಾಡಿದಂತಹ ಭಗವಂತನ ರೂಪ ಅದು ಪರಶುರಾಮ ದೇವರ ರೂಪ ಅಂತ ನಾವೆಲ್ಲ ಕೇಳುತ್ತೇವೆ. ಪರಮಾತ್ಮ ಪರಶುರಾಮ ರೂಪವನ್ನು ತೆಗೆದುಕೊಂಡು ದುಷ್ಟರಾದ ಕ್ಷತ್ರಿಯರ ದಮನವನ್ನು ಮಾಡಿದ್ದಾನೆ ಅಂತ ಹೇಳಿ. ಅನೇಕ ದುಷ್ಟರಾದ ಕ್ಷತ್ರಿಯರ ದಮನವನ್ನು ಭೂಮಂಡಲ ಪ್ರದಕ್ಷಿಣೆಯನ್ನು ಮಾಡಿ ಅವರೆಲ್ಲರ ಸೊಲ್ಲನ್ನು ಅಡಗಿಸಿ ಅವರೆಲ್ಲರ ದುಷ್ಟವಾದ ಚಾರಿತ್ರ್ಯವನ್ನು ಕತ್ತರಿಸಿ ಹಾಕಿದಂತಹ ರೂಪ ಅದು ಪರಶುರಾಮ ರೂಪ ಅಂತ ಹೇಳಿ. ಅಂತಹ ಆ ಪರಶುರಾಮ ರೂಪವನ್ನು ಇಲ್ಲಿ ಸ್ತೋತ್ರ ಮಾಡುವಾಗ ಹೇಳುತ್ತಾರೆ ಖಂಡ ಪರಶುಹು ಅಂತ. ಆ ಪರಮಾತ್ಮ ಖಂಡ ಪರಶು ಅಂತ ಇಲ್ಲಿ ಸ್ತುತ್ಯನಾಗಿದ್ದಾನೆ ಅಂತ ತಿಳಿದುಕೊಳ್ಳಬೇಕು. ದಾರುಣ ಅಂತ. ಭಗವಂತ ದಾರುಣ, ಶತ್ರು ವಿದಾರಕತ್ವಾತ್ ದಾರುಣ ಅಂತ ಸತ್ಯಸಂಧ ತೀರ್ಥರು ಅರ್ಥವನ್ನು ತಿಳಿಸಿಕೊಡುತ್ತಾರೆ. ಶತ್ರುವನ್ನು ದಾರಣ ಅಂದರೆ ಕತ್ತರಿಸಿ ಹಾಕ್ತಾನೆ. ಈ ಶ್ಲೋಕವನ್ನು ನಾವು ನೋಡಿದಾಗ ನೋಡಿ, ಶತ್ರು ಖಂಡನಾತ್ ಖಂಡ ಅಸ್ಯ ಪರಶು ಖಂಡ ಪರಶು, ಇದು ಒಂದು. ಅಲ್ಲೂ ಶತ್ರುಗಳ ವಿದಾರಣದ ವಿಚಾರ ಬಂತು. ದಾರುಣ, ದುಷ್ಟಾನಾಂ ದಾರುಣ, ದುಷ್ಟರನ್ನು ವಿದಾರಣ ಮಾಡುತ್ತಾನೆ, ಆದ್ದರಿಂದ ದಾರುಣ. ಹೀಗಾಗಿ ಶತ್ರು ಸಂಹಾರಕ ರೂಪದ ವಿಚಾರವನ್ನು ಈ ಶ್ಲೋಕ ತಿಳಿಸಿಕೊಡುತ್ತಾ ಇದೆ. ದ್ರವಿಣಪ್ರದಃ. ದ್ರವಿಣ ಅಂತಂದರೆ ದ್ರವ್ಯ, ಹಣ ಅಂತ ಅರ್ಥ. ದ್ರವಿಣ ಕಾಂಚನಂ ಧನಂ ಅಂತಲೂ ನಾವು ಕೇಳುತ್ತೇವೆ.
ಅಂತಹ ವಿದ್ಯೆ ಎಂಬ ಸಂಪತ್ತನ್ನು, ಲೌಕಿಕವಾದ ಐಶ್ವರ್ಯವನ್ನು, ಇದನ್ನೆಲ್ಲ ಪ್ರದಹ ಕೊಡುವವನು ಭಗವಂತ. ಹರಿಭಕ್ತರಿಗೆ ಶ್ರೇಷ್ಠವಾದ ಜ್ಞಾನ ಸಂಪತ್ತನ್ನು ಕೊಡ್ತಾನೆ. ಆದ್ದರಿಂದ ದ್ರವಿಣ ಪ್ರದಹ, ಇದು ಭಗವಂತನ ಹೆಸರು. ದಿವಸ್ಪೃಕ್, ದಿವಂ ಸ್ಪೃಶನ್ ದಿವಸ್ಪೃಕ್. ದಿವಃ ಶ್ವೇತದ್ವೀಪ, ಅನಂತಾಸನ, ವೈಕುಂಠ, ಇದು ದಿವ ಆಕಾಶ ಅಂತ ಅನ್ನಿಸಿಕೊಳ್ಳುತ್ತದೆ. ಆಕಾಶ ಅಂದರೆ ಮೇಲಿನ ಆ ಭಗವಂತನ ಲೋಕಗಳು. ಶ್ವೇತದ್ವೀಪ, ಅನಂತಾಸನ, ವೈಕುಂಠ, ಪರಮಾತ್ಮನ ಸನ್ನಿಧಾನ, ಇವುಗಳಲ್ಲಿ ಇದ್ದು ಶೋಭಿಸುತ್ತಾನೆ ಭಗವಂತ ಅನ್ನುವುದಕ್ಕಾಗಿ ದಿವಃ ಸ್ಪೃಶತೀತಿ ದಿವಸ್ಪೃಕ್. ಭಗವಂತನ ಸ್ವರೂಪ ಆ ಮೂರು ಲೋಕಗಳಲ್ಲಿ, ಮೂರು ಸನ್ನಿಧಾನಗಳಲ್ಲಿ ವಿಶಿಷ್ಟವಾಗಿ ಪರಮಾತ್ಮನ ಸನ್ನಿಧಾನ ನಿತ್ಯವಾಗಿ ಇರುವಂತಹದ್ದು ಅನ್ನುವುದಕ್ಕಾಗಿ ಭಗವಂತನನ್ನು ದಿವಸ್ಪೃಕ್ ಅಂತ ಕರೀತಾರೆ. ಸರ್ವದೃಕ್, ಇಡೀ ಜಗತ್ತನ್ನು ಭಗವಂತ ನೋಡುತ್ತಾನೆ. ಆದ್ದರಿಂದ ದಿವಸ್ಪೃಕ್, ಸರ್ವದೃಕ್, ಸರ್ವೇಷಾಂ ದೃಶಃ, ಸರ್ವಂ ಪಶ್ಯತಿ, ಎಲ್ಲವನ್ನ ನೋಡುತ್ತಾನೆ, ಎಲ್ಲರನ್ನ ನೋಡುತ್ತಾನೆ. ಎಲ್ಲರಿಗೂ ದೃಕ್, ದೃಕ್ ಅಂದರೆ ಜ್ಞಾನ, ಆ ಜ್ಞಾನವನ್ನು ಕೊಡುತ್ತಾನೆ. ಆದ್ದರಿಂದ ಸರ್ವದೃಕ್ ಅನ್ನುವಂತಹದ್ದು ಭಗವಂತನ ಹೆಸರು. ವ್ಯಾಸಃ, ವ್ಯಾಸಃ ಸಮಸ್ತವಾದ ಅಖಂಡವಾದ ಅನಂತೋ ವೈ ವೇದಾಹ, ಅನಂತವಾದ ವೇದಗಳನ್ನು ಭಗವಂತ ವೇದವ್ಯಾಸ ರೂಪವನ್ನು ತೆಗೆದುಕೊಂಡು ಬಂದು ಅವುಗಳನ್ನು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಎಂಬುದಾಗಿ ವಿಭಾಗಿಸಿ, ಅಂದರೆ ಅವುಗಳ ವಿಭಾಗವನ್ನು ಎತ್ತಿ ತೋರಿಸಿ ಅಧ್ಯಯನಕ್ಕೆ, ಅವುಗಳ ವ್ಯಾಖ್ಯಾನಕ್ಕೆ ಅನುಕೂಲ ಮಾಡಿಕೊಟ್ಟ ಭಗವಂತ. ಆದ್ದರಿಂದ ವ್ಯಾಸ ಅಂತ. ವಿಶಿಷ್ಟ ಸರ್ವಸ್ಮಾತ್ ಇತಿ ವಿಹಿ, ಆಸಮಂತಾತ್ ಸ ಇತ್ಯಾಸಃ. ವಿ ಪ್ಲಸ್ ಆಸಃ ವ್ಯಾಸಃ. ವಿ ಅಂದರೆ ವಿಶಿಷ್ಟ, ಆಸಃ ಅಂದರೆ ಪೂರ್ಣನಾದಂಥವನು, ವಿಶಿಷ್ಟನಾಗಿ ಪೂರ್ಣನಾದಂತಹ ಭಗವಂತ ವ್ಯಾಸಃ ಅಂತ ಅನ್ನಿಸಿಕೊಳ್ಳುತ್ತಾನೆ ಅಂತ ವ್ಯಾಖ್ಯಾನದಲ್ಲಿ ಸತ್ಯಸಂಧ ತೀರ್ಥರು ವಿಶೇಷವಾದ ಅರ್ಥವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಅನೇಕ ಸಂಪ್ರದಾಯಗಳಲ್ಲಿ ಸರ್ವದೃಗ್ವ್ಯಾಸಃ ಅನ್ನುವ ಅಖಂಡವಾದ ಶಬ್ದದ ಒಂದು ಪ್ರಯೋಗವೂ ಕೂಡ ಉಂಟು. ಅಂತಹ ಭಗವಂತ ಸರ್ವದೃಗ್ವ್ಯಾಸಃ. ವಾಚಸ್ಪತಿ, ಪರಮಾತ್ಮ ವಾಚಸ್ಪತಿಯಾಗಿದ್ದಾನೆ. ವಾಚಸ್ಪತಿ ಅಂತಂದರೆ ನಮ್ಮ ಮಾತಿಗೆ ಒಡೆಯ, ನಮ್ಮೆಲ್ಲರ ಮಾತುಗಳಿಗೆ ಸರ್ವಾ ವಾಚಃ ಪಾತಿ, ನಮ್ಮೆಲ್ಲರ ಮಾತುಗಳಲ್ಲಿ ಇದ್ದು ಅವುಗಳನ್ನು ಸರಿಯಾದ ಕ್ರಮದಲ್ಲಿ ಹೊರಗಡೆ ಬರುವಂತೆ, ಅವುಗಳಿಂದ ನಮಗೆ ಕೀರ್ತಿ ಸಿಗುವಂತೆ ಮಾಡುತ್ತಾನೆ. ಸಕಲ ವಾಂಗ್ಮನಸ ದೇವತಾಯ ಪತಿ, ನಮ್ಮ ವಾಕ್ ಕಾಯ, ವಾಕ್ ಅಂದರೆ ನಮ್ಮ ದೇಹ ಕಾಯ, ಮತ್ತು ವಾಕ್ ನಮ್ಮ ಮಾತುಗಳು, ಮನಸ್ಸು ನಮ್ಮ ಮನಸ್ಸು, ಈ ಎಲ್ಲವುಗಳಲ್ಲಿ ಇರುವ ದೇವತೆಗಳನ್ನು ನಿಯಂತ್ರಣ ಮಾಡುವವನು ಪರಮಾತ್ಮ. ಆದ್ದರಿಂದ ಕಾಯ, ವಾಕ್, ಮನಸ್ಸು ಇವುಗಳ ದೇವತೆಗಳಿಗೆ ಪತಿ, ಒಡೆಯ. ಆದ್ದರಿಂದ ವಾಚಸ್ಪತಿ. ಹೀಗೆ ಅರ್ಥವನ್ನು ತಿಳಿದುಕೊಳ್ಳಬಹುದು. ಅಯೋನಿಜ ನ ಯೋನೌ ಜಾಯತೆ ಇತಿ ಅಯೋನಿಜ. ತಂದೆ ತಾಯಿಯಿಂದ ಆ ಭಗವಂತ ಒಬ್ಬ ತಂದೆ, ಒಬ್ಬ ತಾಯಿ, ಆ ತಾಯಿಯಲ್ಲಿ ಗರ್ಭವಾಸವನ್ನು ಅನುಭವಿಸಿ ಅಲ್ಲಿಂದ ಹುಟ್ಟಿ ಬರುವುದಿಲ್ಲ. ಸ್ತ್ರೀಚಿಹ್ನರಹಿತಾತ್ ಸ್ತಂಭಾದೇಹೇ ಜಾಯತೆ ಇತಿ ಅಯೋನಿಜ. ಪರಮಾತ್ಮನನ್ನು ಅಯೋನಿಜ ಅಂತ ಯಾಕೆ ಕರೀತಾರಂತಂದರೆ, ಭಗವಂತನಿಗೆ ತಾಯಿ ಇಲ್ಲ, ತಂದೆ ಇಲ್ಲ. ಭಗವಂತ ಯಾರನ್ನ ಬೇಕಾದರೂ ನಿಮಿತ್ತ ಮಾಡಿಕೊಂಡು ಬಂದಿದ್ದಾನೆ.
ಯಾರನ್ನು ನಿಮಿತ್ತ ಮಾಡಿಕೊಂಡು ಬರಬೇಕು? ಜಡವಾದ ಒಂದು ಕಟ್ಟಿಗೆಯನ್ನು, ಒಂದು ಕಟ್ಟಿಗೆಯ ಕಂಬವನ್ನು, ಒಂದು ದೊಡ್ಡದಾದ ಕಂಬವನ್ನು ಒಡೆದು ಆ ಕಂಬವನ್ನೇ ತನ್ನ ತಾಯಿಯನ್ನಾಗಿ ಮಾಡಿಕೊಂಡು ಬಂದದ್ದುಂಟು. ಇದು ಭಗವಂತನ ಸಾಮರ್ಥ್ಯ. ಅಂತಹ ಅಯೋನಿಜ, ತಂದೆ ತಾಯಿ ಅವರ ಸಂಪರ್ಕ, ಅಲ್ಲಿರುವಂತಹ ಮಾನುಷ ದೋಷ ಇತ್ಯಾದಿಗಳ ಸಂಪರ್ಕ, ಅದರ ಸ್ಪರ್ಶ ಅದೇನೂ ಇಲ್ಲದೆ ಶುದ್ಧವಾದ ಆ ಭಗವಂತನ ಸ್ವರೂಪ. ಅಂತಹ ಭಗವಂತನನ್ನು ಅಯೋನಿಜ ಅಂತ, ಯೋನಿಯಿಂದ ಹುಟ್ಟದಂತಹ ಶ್ರೇಷ್ಠವಾದ ಭಗವದ್ರೂಪ ಅದು ಅಯೋನಿಜ ಅಂತ ಅನ್ನಿಸಿಕೊಳ್ಳುತ್ತದೆ. ಅಂತಹ ಭಗವಂತನನ್ನು ಅಯೋನಿಜ ಅಂತ ಕರೀತಾರೆ. ಈ ರೀತಿಯಾಗಿ ಭಗವಂತನನ್ನು ನಾವು ಸ್ತೋತ್ರ ಮಾಡುವುದುಂಟು. ಆ ಎಲ್ಲ ಸ್ತೋತ್ರದಿಂದ ಸ್ತುತ್ಯನಾದ ಪರಮಾತ್ಮ ನಮ್ಮನ್ನು ರಕ್ಷಿಸಲಿ ಅಂತ ಸುಧನ್ವಾದಿ ಎಲ್ಲ ರೂಪಗಳ ಸ್ಮರಣೆಯನ್ನು ಮಾಡುತ್ತಾ ಭಗವಂತನಿಗೆ ಇದನ್ನು ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.